ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಹಲೋ, ವೆಲ್ಕಮ್ ಬ್ಯಾಕ್. 105ನೇ ಕಣ್ವ ಮಾರ್ಟ್ ಅರ್ಪಿಸ್ತಾ ಇರೋ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ 3ನೇ ಭಾಗ, ಪವರ್ಡ್ ಬೈ ಇಂಡಸ್ 555 TMT ಮತ್ತು SCC ಕಾಂಕ್ರೀಟ್ ರೆಡಿ ಮಿಕ್ಸ್ ಅದರ ಸಹಯೋಗದೊಂದಿಗೆ ಕೊನೆ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇದು ಯಾದಗಿರಿಯಿಂದ ಬಂದಿರೋ ಕಥೆ. ಬರೀ ವೈಯಕ್ತಿಕ ಪ್ರಾಬ್ಲಮ್ ಆಗಿದ್ದರೆ ನಾವು ಇನ್ನು ತಗೋಬಾರ್ದಾಗಿತ್ತು. ಕಾರಣ ಯಾರಿಗೆ ಬೇಕಾದ್ರೂ ಬರ್ಬೋದು ಆ ಪ್ರಾಬ್ಲಮ್ಗಳು. ಬಟ್ ಅಲ್ಲಿರೋ ಒಂದು ವಂಡರ್ ಎಲಿಮೆಂಟ್ ಏನು ಅಂದರೆ, ಆ ಪ್ರಾಬ್ಲಮ್ ಮಧ್ಯೆ ಅವರಿಗಿರಬಹುದಾದ ಭವಿಷ್ಯದ ಆಸೆಗಳು, ಪರ್ಟಿಕ್ಯುಲರ್ಲಿ ಎಜುಕೇಷನ್. ನೋಡಿ, ಈ ಕುಟುಂಬವನ್ನ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ. ಒಂದು ಕಡೆ ಕಿತ್ತು ತಿನ್ನುವ ಬಡತನ, ದಿನನಿತ್ಯದ ಬಾಡಿಗೆ ಆಟೋ ಓಡಿಸಿ ಸಂಸಾರದ ಬಂಡಿ ಎಳೆಯಬೇಕು. ಯಾದಗಿರಿ ಜಿಲ್ಲೆಯ ಶಹಾಪೂರ ಪಟ್ಟಣದ ಕವಾಸಪೂರದ ನಿವಾಸಿ ಯೂಸುಫ್ ಅವರ ಸ್ಥಿತಿ ಇದು. ವಿಧಿಯಾಟದಲ್ಲಿ ಇವರ 4 ಮಕ್ಕಳಲ್ಲಿ 3 ಮಕ್ಕಳು ವಿಕಲಾಂಗರು. ಯೂಸುಫ್ ಅವರ ಮಕ್ಕಳಾದ ರಜಾ, ಉಬೇದ್ ಹಾಗೂ ಸಭಾ ಅಂಜುಮ್ಗೆ ಸೊಂಟದ ಭಾಗದಿಂದ ಸ್ವಾಧೀನ ತಪ್ಪಿದೆ. ಪರಿಣಾಮ ಆ ಮಕ್ಕಳು ನೆಲದಲ್ಲಿ ತೆವಳುತ್ತಾ ಜೀವನ ಸಾಗಿಸಬೇಕಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅಪ್ಪ ಆಟೋ ಓಡಿಸಲು ಹೋದರೆ ತಾಯಿ ಶಾಹಿನಾ ಬೇಗಂ ಮಕ್ಕಳ ಪೋಷಣೆಯಲ್ಲಿ ಕಾಲ ಕಳೆಯುವಂತಾಗಿದೆ. ಈ ಕುಟುಂಬಕ್ಕೆ ಬಡತನ ಎನ್ನುವುದು ಶಾಪವಾಗಿ ಕಾಡುತ್ತಿದೆ. ಸ್ವಂತ ಸೂರು ಇಲ್ಲದ ಕಾರಣ ಶಹಾಪುರ ಪಟ್ಟಣದಲ್ಲಿ ಚಿಕ್ಕಪ್ಪನ ಮನೆಯಲ್ಲಿ ವಾಸವಾಗಿದ್ದಾರೆ. ಸದ್ಯ ಚಿಕ್ಕಪ್ಪ ಗುಜರಾತ್ಗೆ ದುಡಿಯಲು ಹೋಗಿರೋದ್ರಿಂದ ಈ ಮನೆಯನ್ನ ಯೂಸುಫ್ಗೆ ಬಿಟ್ಟು ಕೊಟ್ಟಿದ್ದಾರೆ. ಒಂದು ವೇಳೆ ಚಿಕ್ಕಪ್ಪ ವಾಪಸ್ ಶಹಾಪುರಕ್ಕೆ ಬಂದರೆ ಮನೆ ಬಿಡಬೇಕು. ಇನ್ನೊಂದೆಡೆ ಸರ್ಕಾರಿ ಶಾಲೆ ದೂರವಿರುವುದರಿಂದ ಮನೆ ಹತ್ತಿರ ಇರುವ ಖಾಸಗಿ ಶಾಲೆಗೆ ಮಕ್ಕಳನ್ನ ದಾಖಲಿಸಲು ಬಡತನ ಅಡ್ಡಿಯಾಗಿದೆ. ಮಕ್ಕಳಿಗೆ ಅಂಗವಿಕಲ ಮಾಸಾಶನ ಮತ್ತು ಶಿಕ್ಷಣ, ತಲೆ ಮೇಲೆ ಒಂದು ಸೂರು ಮಾಡಿಕೊಡಿ ಎಂದು ದೂರದ ಊರಿನಿಂದ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸ್ವಲ್ಪ ಸಹಾಯ ಸಿಕ್ಕರೆ 4 ಮಕ್ಕಳ ಭವಿಷ್ಯ ಹಸನಾಗಬಹುದು ಎಂಬ ನಿರೀಕ್ಷೆಯೊಂದಿಗೆ ಈ ಕಥೆಯನ್ನ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ತಂದೆ ಯೂಸುಫ್, ತಾಯಿ ಶಾಹಿನಾ ಬೇಗಂ. ಯೂಸುಫ್, ಶಾಹಿನಾ, ರಜಾ, ಉಬೇದ್, ಅಂಜುಮ್, ಮಲ್ಲಯ್ಯ. ಸಮಾಜ ಕಾರ್ಯಕರ್ತರು ಪತ್ರ ಬರೆದಿದ್ದೆ ನಾನು. ಯಾಕೆ ಬರೆದ್ರಿ? ಇದ್ರಾಗ ನಾನು ಒಂದು ಹಿಂದೆ ಒಂದು ಸಲ ಬಂದಾಗ ಆ ಬೆಳಕು ಪರಿಹಾರ ತೊಗೊಂಡಿದ್ದೀವಿ ಸರ್. ನಾವು ಟೊಗಪುರದಲ್ಲಿ ಒಂದೇ ಕುಟುಂಬದಲ್ಲಿ 2 ಬರ್ತಿರೋಂಥ ಒಂದೇ ಕುಟುಂಬದಲ್ಲಿ 4 ಮಕ್ಕಳಿಗಿತ್ತು. ಅದರಲ್ಲಿ ಆ ಮಕ್ಕಳಿಗೆ ಅವ್ರ ಮನೆಯವ್ರ ಕುಟುಂಬದವ್ರಿಗೆ ಒಂದು ಅಂಗನವಾಡಿ ಪೋಸ್ಟ್ ಆಗಿದೆ ಸರ್. ಆಯ್ತಾ? ಈಗ ಆಗಿದೆ ಸರ್. ತುಂಬ ಖುಷಿಯಾಗ್ಯಾರ. ಚೆನ್ನಾಗಿದ್ದಾರೆ ಸರ್. ಅದಕ್ಕೆ ಇದನ್ನು ಬರೆದ್ರಾ? ಅಲ್ರಿ, ನೀವು ಯಾಕ್ರಿ ಬರೆದ್ರಿ? ಬಡ್ದಾಡ್ಕೋಬೇಕಲ್ವ ನೀವೆಲ್ಲ? ಸಾಕಷ್ಟುದಲ್ಲ ಎಲ್ಲ. ನಾವು ಕರ್ನಾಟಕದಲ್ಲಿ ಕೇಳೋದೇನು ಕತೆ? ಬಡ್ದಾಡ್ಕೋಬೇಕಾಗಿತ್ತು ನೀವು ಆ್ಯಕ್ಚುಲಿ ಅಲ್ವಾ? ನೀವು ಯಾಕ್ರಿ ಕಾಗದ ಬರೆದ್ರಿ? ಇಲ್ಲಿ ಚಾಕು ಚೂರಿ ಮಚ್ಚು ಹಿಡ್ಕೊಂಡು ಬಡ್ದಾಡ್ಬೇಡವಾ? ಪರಿಹಾರ ಕೊನೆ ಅಲ್ಲಲ್ಲ ಸರ್, ಸಾವಿನ ಹೋಯ್ತೀವಿ. ಅದಕ್ಕೆ ದ್ಯಾಟ್ ಇಸ್ ದ ಪಾಯಿಂಟ್. ಹೆಂಗೆ ಗೊತ್ತು ಯೂಸುಫ್ ನಿಮಗೆ? ಒಂದು ಸಲ ನಾನು ನನ್ನ ಸ್ನೇಹಿತರು ಆಟೋದಾಗ ಹೊಂಟಿದ್ದೀವಿ. ಹೊಂಟಾಗ ಏನಾಗ್ತದೆ, ಹೆಂಗಾಗ್ತದೆ, ಆಟೋದಾಗ ಬಾಡಿಗೆದಾಗ ಎಷ್ಟು ಮಕ್ಕಳು ಅನ್ನೋಣ ಕಣ್ಣೀರು ತೆಗೆದು ಅಳಕ್ಕೆ ಚಾಲು ಮಾಡ್ದೆ. ಯಾಕಂದ್ರೆ ನನ್ನ ಮಕ್ಕಳು 3 ಅಂಗವಿಕಲ ಪರಿಸ್ಥಿತಿ. 3ಕ್ಕೂ ಪ್ರಾಬ್ಲಮ್ ಅಮ್ಮ? 3 है सर हमारे। हाँ 3 है ऐसे। क्या 3 भी ऐसे 6 सर बोली। कैसा होगा? क्या मालूम, देखो अल्लाह कुछ मालूम, तकदीर में 6 हमारे। सोच सोच को तो मेरे को तो वो क्या है समझ में नहीं आ रहा. ಒಂದು ದೊಡ್ಡ ಮಗು ಆದ್ಮೇಲೆ ನೀವು ಡಾಕ್ಟರ್ಗಳನ್ನು ಕೇಳಲಿಲ್ವಾ ಹಿಂಗಾಗಿದೆ ಹಿಂಗೆ ಮಾಡ್ಕೋಬೇಕಾ ಬೇಡವಾ ಅಂತ? हाँ नहीं बोले दो. क्या बोला वो? स्कैनिंग रिपोर्ट दागा नॉर्मली से निकले. नॉर्मली से था स्कैनिंग में सब बताए तो कुछ भी वैसे बोला वो डॉक्टर है? सुशीला पटेल शाहपुर की हमारे. नहीं हुआ कुछ भी नहीं प्रॉब्लम बोले सर. कुछ तो भी बोले तो हम बंद कर देते. नहीं एक बच्चे कुछ बंद कर देते थे हम. फिर इतना हमें उनको पैदा कर को इतनी मुश्किल में कैसा पढ़ते थे. हम भी मुश्किल और बच्चों को भी मुश्किल में डाले जैसे. अक्सर यूसुफ ಹೇಳ್ಬೇಕಂದ್ರೆ ಅವ್ರ ಸ್ಕ್ಯಾನಿಂಗ್ ರಿಪೋರ್ಟ್ ನಾರ್ಮಲ್ ಆದ. ಮತ್ತು ನೀವು ಯಾಕೆ
नहीं बोले कुछ भी डॉक्टर हो। ಎಷ್ಟನೇ ಕ್ಲಾಸ್ ನೀನು? 5th ಸ್ಟ್ಯಾಂಡರ್ಡ್. 5ನೇ ಕ್ಲಾಸ್. ನೀನು? ಇಲ್ಲ ಸರ್. ಇಲ್ಲ ಇಲ್ಲ. ಎಷ್ಟು ವಯಸ್ಸು ಅವನಿಗೆ? ಅವನಿಗೆ 6 ವರ್ಷ ಅದ, ಈಗ 5 ವರ್ಷ ಮಗುವಿಗೆ ಅದ. ಯಾಕೆ ಎರಡು ಹೋಗಲ್ಲ? ಈಗ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಸ್ವಲ್ಪ ದೂರ ಆತ ಸರ್ ಇವ್ರ ಮನೆಯಿಂದ. ಅಲ್ಲಿ ಪ್ರಾಬ್ಲಮ್ ಏನು 3 ಜನಕ್ಕೆ? ಒಟ್ಟೆ ಇವರಿಬ್ಬರಿಗೆ 3 ಜನ ನಡೆಯಲ್ವಾ? ಇಲ್ಲ ಸರ್. ಅಯ್ಯಪ್ಪ ಹೌದಾ? ಟೊಂಕದಲ್ಲಿ ಶಕ್ತಿ ಇಲ್ಲ ಸರ್. ಬಿಡಿ ಬಿಡಿ ಬಿಡ್ರಿ, ನೋಡಕ್ಕಾಗಲ್ಲ. ಆಯ್ತು, ಇವ್ ಕೈ ಹಿಂಗೆ ಸೀದಾ ಮಾಡಕ್ ಬರಲ್ಲ ಸರ್. ಸೀದಾ ಹತ್ಕರ್ ಹಿಂಗೆ ಮಾಡೋ ಅವಳು ಅಂಜುಮ್ಗೆ ಹಿಂಗೆ ಹಂಗೆ ಆಕಿಗೆ ನಡೆಯಕ್ಕೆ ಬರಲ್ಲ ಸರ್. ಟೊಂಕದಲ್ಲಿ ಶಕ್ತಿ ಇಲ್ಲ. ಆಟೋ ರಿಕ್ಷಾ किराए का ऑटो है, किराए का घर है, भाड़े का ಕೆಲಸ ಮಾಡ್ತೀರಾ? पैसा काम करने जाओ बोले तो बच्चों का ಕೆಲಸ ಭಾರಿ ಆಗ್ತದೆ. ಸಂಡಾಸ್ಗೆ ಕೂಡಿಸ್ಬೇಕು, ಮತ್ತೆ ಏಕಿಗೆ ಒಯ್ಬೇಕು, उसको स्कूल के भेजना। ಆಟೋ ಸ್ವಂತನಾ? ಎಲ್ರಿ ಬಾಡಿಗೆ ಅದು. भाड़े का घर है, भाड़े का चार ಆಟೋನು ಬಾಡಿಗೆನಾ? ಬಾಡಿಗೆ ಮನೇನಿಲ್ಲ ಸರ್, ಏನಿಲ್ಲ. घर ಇವ್ರ ಆಸ್ತಿ ಅಂದ್ರೆ बोल रहे ಬಂದಿದ್ ಸರ್, ಪಬ್ಲಿಕ್ ಟಿವಿ ಅವ್ರು ಬಂದಿದ್ದು ನೋಡ್ಯಾರ್ರಿ. ಮಾಡಿದ್ರೆ ಅಲ್ಲಿ ಬಂದ ತಕ್ಷಣ ಮೊನ್ನೆ 1 ತಿಂಗಳ ರಿಪೋರ್ಟ್ಸ್ ಬಂದು ನಾವೆಲ್ಲರೂ ಹೋಗಿ ತಹಶೀಲ್ ಆಫೀಸ್ 3 ಮೊದಲೇನೋ ಅಂಗವಿಕಲ ಸರ್ಟಿಫಿಕೇಟ್ಸ್ ಎಲ್ಲ ಅಲ್ಲದಾರ, ಅವ್ರು ಯಾರಿಗೋ ರೊಕ್ಕ ಕೊಟ್ಟರೆ ಆಗಲಿಲ್ಲ. ಈಗ ಮೊನ್ನೆ ಪಬ್ಲಿಕ್ ಟಿವಿದವ್ರು ಬಂದಾಗ ಮೊನ್ನೆ 3 ಮಕ್ಕಳಿಗೆ ಅಂಗವಿಕಲ ವೇತನದ ಸರ್ಟಿಫಿಕೇಟ್ ಆಗ್ಯದ ಸರ್. ಮಂಜೂರಿನ ಆಗ್ಯದ ಸರ್. ನೆಕ್ಸ್ಟ್ ಮಂತ್ ಇಂದ ದುಡ್ಡು ಬರುತ್ತೆ. ಬರುತ್ತೆ ಸರ್. 1000 ರೂಪಾಯಿ 1500 ರೂಪಾಯಿ ಕೊಡ್ತಾರೆ. 1200 ರೂಪಾಯಿ ಬರುತ್ತೆ ಸರ್ ಒಬ್ಬೊಬ್ಬರಿಗೆ. ಅಟ್ಲೀಸ್ಟ್ ಅಷ್ಟಾರು ಹೆಲ್ಪ್ ಆಗುತ್ತೆ. ನಾವು ರೀಸೆಂಟಾಗಿ ಒಂದು 2 ತಿಂಗಳಿಂದ ಪರಿಚಯ ಆಗಬೇಕು ಕುಟುಂಬ. घर भी छोड़ो बोल रहे 4-5 महीने ಬೋರ್ಡ್ ಅನ್ಲಾಗತ್ತಾರ್ರಿ. ನಾವು ಈ ಕೇಸ್ ತಗೋತಿರೋದು ಇವು 3 ಓದಬೇಕು ಅಂತಷ್ಟೇ. ಮಿಕ್ಕಿದ್ದು ನಂಗೆ ಸಂಬಂಧ ಇಲ್ಲ. ನೋಡೋಣ, ನಾನು ಟ್ರೈ ಮಾಡ್ತೀನಿ ಅದನ್ನು. ಪಕ್ಕದಲ್ಲಿರೋ ಸರ್ಕಾರಿ ಸ್ಕೂಲಿಗೆ ಸೇರ್ಸಕ್ಕೆ ಹಾಕೋಣ ಆಗಲ್ವಾ? ಸಾರಿ, ಪ್ರೈವೇಟ್ ಸ್ಕೂಲ್ ಏನೋ ಇದೆ ಅಲ್ಲಿ ಒಂದು ಅಂತಿದಾರಲ್ಲ, ಅದ್ರೊಳಗೆ ಹಾಕೋಣ. ಅದ್ರೊಳಗೆ ಹಾಕೋ ದೂರ ಹೋಗಿ ಒದ್ದಾಡೋದಾದ್ರು ತಪ್ಪತ್ತು. ಅಟ್ಲೀಸ್ಟ್ ಅವುಗಳಿಗೆ ಓದಾರು ಬಂದರೆ ನಾಳೆ ಇದು ಪ್ರಾಬ್ಲಮ್ ಇದ್ರು ಏನಾದ್ರು ಓದಾರು ಮುಂದಕ್ಕಾರು ಹೋಗ್ಬೋದು. ಅಟ್ಲೀಸ್ಟ್ 3 ಜನ ಓದಿಸು. ಅಟ್ಲೀಸ್ಟ್ ಆಗಿ ಓದಿದ್ರಾರು ಒಬ್ಳು ನಾಳೆ ಒಳ್ಳೇದಾಗತ್ತೆ ಅಲ್ವಾ? ನೋಡೋಣ ಇರಿ, ಟ್ರೈ ಮಾಡ್ತೀನಿ. ಈಗ ಡಾಕ್ಟರ್ ಜಗದೀಶ್ ನಾಯಕ್, ಅಸಿಸ್ಟೆಂಟ್ ಕಮಿಷನರ್ ಯಾದಗಿರಿ AC ಸಾಹೇಬ್ರಿಗೆ ಫೋನಲ್ಲಿ ಬಂದಿದ್ದಾರೆ, ಮಾತಾಡ್ಬಿಡ್ತೀನಿ. ಡಾಕ್ಟರ್ ಜಗದೀಶ್ ನಾಯಕ್ ಅವರು, ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಡಾಕ್ಟರ್ ಜಗದೀಶ್ ನಾಯಕ್ ಅಂದರೆ ಅದು PhD-ನಾ MBBS ಸರ್? ಇಲ್ಲ ಸರ್, ನಾನು MBBS ಡಾಕ್ಟರ್ ಸರ್. ಅಯ್ಯಪ್ಪ, ಹೌದಾ ಡಾಕ್ಟ್ರೇ? ಸಿನ್ಸ್ ಯು ಆರ್ ಎ ಮೆಡಿಕಲ್ ಡಾಕ್ಟರ್ ಸರ್, ಈ 3 ಮಕ್ಕಳ ಕಥೆಯನ್ನು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ ಡಾಕ್ಟ್ರೇ. ಅಲ್ಲೆಲ್ಲ ಒಂದು ಪಕ್ಕದಲ್ಲಿ ಮಕ್ಕಳನ್ನ ಕರ್ಕೊಂಡೋಗಕ್ಕಾಗ್ತಾ ಇಲ್ಲ. ಆಕೆಗೆ ಸರ್ಕಾರಿ ಸ್ಕೂಲ್ಗೆ ಹೋಗ್ತಿದ್ದಾರೆ, ಬಟ್ ತುಂಬ ದೂರ ಇರೋದ್ರಿಂದ ಅವ್ರನ್ನ ಕರ್ಕೊಂಡೋಗೋಕ್ಕೂ ಆಗಲ್ಲ. ಆಕೆಗೆ ಪಕ್ಕದಲ್ಲೆಲ್ಲ ಒಂದು ಪ್ರೈವೇಟ್ ಸ್ಕೂಲ್ ಇದೆಯಂತೆ. ಕ್ಯಾನ್ ವಿ ಅಕಾಮಿಡೇಟ್ ದಿಸ್ ಚಿಲ್ಡ್ರನ್ ದೇರ್? ಸರ್ 100% ಸರ್, ನನಗೆ ಅದು ಗಮನಕ್ಕೆ ಬಂದಿದೆ ಸರ್. ಈಗಾಗಲೇ ನಾನು DDPIಗೆ ಮತ್ತೆ BOಗೂ ಮಾತಾಡಿದ್ದೀನಿ, ಒಂದು ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ಗೂ ಮಾತಾಡಿದ್ದೀನಿ. ಬ್ರಿಲಿಯಂಟ್. ಸೊ ನಾಳೆ ನಾನು ಹೋಗ್ತಾ ಇದ್ದೀನಿ. ಆಕ್ಚುಲಿ ನನಗೆ ಬೇರೆ ಕೆಲಸನೂ ಇದೆ, ಬಟ್ ಅದ್ರ ಜೊತೆ ಅದು ಕೆಲಸ ಇದೆ. ಸರಿ. ಸೊ ಅವರು ನನಗೆ ಅದು ಗಮನಕ್ಕೆ ಬಂದಿದೆ ಸರ್. ಸರಿ ಡಾಕ್ಟರ್, ಹಂಗಾರೆ ಈ 3 ಮಕ್ಕಳನ್ನ ಫಸ್ಟ್ ವಿ ವಿಲ್ ಪುಟ್ ದಮ್ ಇನ್ ಟು ದ ಎಜುಕೇಶನ್ ಸೈಡ್. ಯಾಕಂದ್ರೆ ಅಟ್ಲೀಸ್ಟ್ ಈ ಮಕ್ಕಳಾರು ನಾಳೆ ಚೆನ್ನಾಗಿರ್ಲಿ. ಎಕ್ಸಾಕ್ಟ್ಲಿ ಸರ್. ತಂದೆ ತಾಯಿ ಏನೋ ಆಗೋಯ್ತು ಅವ್ರ ಲೈಫ್, ಅವ್ರು ಏನೋ ಮಾಡ್ಕೊಂಡು ಹಾಳಾಗೋಗ್ಲಿ. ಈ ಮಕ್ಕಳಾರು ಚೆನ್ನಾಗಾಗ್ಲಿ, ಅಟ್ಲೀಸ್ಟ್ ಓದಿ. ಖಂಡಿತ ಸರ್, ಖಂಡಿತ. ಈ ನಮ್ಮ ಈ ಯೂಸುಫ್ ಏನಾದ್ರು ಒಂದು ಸಣ್ಣದ ಏನಾದ್ರು ಒಂದು ಕಾಂಟ್ರಾಕ್ಟು ಟೆಂಪರರಿ ಏನಾದ್ರು ಮಾಡೋಕ್ಕಾಗತ್ತಾ? ಮಾಡಬಹುದು ಸರ್, ಹಾಗೇನಿಲ್ಲ. I'm not asking you. You can't give him a permanent employment. You know the rules, I know the rules. ನಾ ಕೇಳಿದೆ ಸರ್ ಅವರಿಗೆ, ತಮಗೆ ಯಾವ ಇದರಲ್ಲಿ ಕೆಲಸಕ್ಕೆ ಇಷ್ಟ ಇಲ್ಲ. ಈಗ ಆಟೋ ಡ್ರೈವರ್ ಸರ್. ಹೌದೌದು. ನಾವೇನ್ ಮಾಡ್ತೀವಿ, ಗ್ರೂಪ್ ಅಪಾಯಿಂಟ್ಮೆಂಟ್ DC ಇಸ್ ದ ಚೇರ್ಮನ್ ಸರ್. ನಾನು ಒಂದು ಸ್ಪೆಷಲ್ ಕೇಸ್ ಅಂತ ನಾನು ಹೇಳಿದ್ದೀನಿ. ಅಂಡ್ ಮೋರೆವರ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ಆಟೋ ಡ್ರೈವಿಂಗ್ ಅಲ್ಲಿ. ಕರೆಕ್ಟ್. ಸೊ ಹಾಗಾಗಿ ನಮ್ಮಲ್ಲಿ ಮುನ್ಸಿಪಾಲಿಟಿಯಲ್ಲಿ ಆಟೋ ಟ್ರಿಪ್ಪರ್ಸ್ ನಡೆಸೋರು ನಾವು ಅಪ್ಲಿಕೇಶನ್ ಕರೆದಿದ್ದೀವಿ ಈಗಾಗಲೇ. ಸೊ ಇವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಇವ್ರಿಗೆ ಮೆರಿಟ್ ಪ್ರಕಾರ ಸಿಗುತ್ತೆ. ಸೊ ಅಲ್ಲಿ ನಾವು ಅಕಾಮಿಡೇಷನ್ ಮಾಡ್ತೇವೆ. ಅಂದ್ರೆ DC ಸಾಹೇಬ್ರಿಗೆ ಹೇಳಿ ನಾನೇ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ. ಖಂಡಿತ ಸರ್, ಖಂಡಿತ. ಸೊ ಇಟ್ has been my pleasure talking to you, ಡಾಕ್ಟ್ರೆ. Thank you sir, thank you. It's been wonderful, so nice. Thank you. ಯೂಸುಫ್ ಸರ್, ಈ 3 ಮಕ್ಕಳನ್ನ ಆ ಸ್ಕೂಲ್ಗೆ ಹಾಕೋಣ. ಯಾವ ಸ್ಕೂಲ್? ಪ್ರೈವೇಟ್ ಸ್ಕೂಲ್ ಇದೆಯಲ್ಲ, ಅಲ್ಲಿಗೆ ಹಾಕೋಣ 3 ಮಕ್ಕಳನ್ನ. ಸೊ ದಟ್ ಈಸ್ ಪ್ರಾಬ್ಲಮ್ ಹೋಗುತ್ತೆ. ಇವ್ರಿಗೆ ಒಂದು ಟೆಂಪರರಿ ಕಾಂಟ್ರಾಕ್ಟ್ ಮಾಡ್ತಾರೆ ಅವ್ರು, ಗೊತ್ತಾಯ್ತಲ್ಲ? ಯಾದಗಿರಿ ಇದರಲ್ಲಿ ಏನು ಶಾಪುರ ಮುನ್ಸಿಪಾಲಿಟಿನಲ್ಲಿ ಅವ್ರದ್ದೇನೋ ಒಂದು ಆಟೋಗಳಿದೆಯಂತೆ, ಅದ್ರ ಓಡ್ಸಕ್ಕೆ ಜನ ಬೇಕಂತ ಅವ್ರಿಗೆ. ಸೊ ಅದೊಂದು ಟೆಂಪರರಿ ಮಾಡಿದ್ರೆ ಅದು ಪರ್ಮನೆಂಟ್ ಅಲ್ಲ. ನಾಳೆ ಪರ್ಮನೆಂಟ್ ಆಗತ್ತೆ ಅಂತಲೂ ನಾನು ಹೇಳೋಕ್ಕಾಗಲ್ಲ, ಈಗಲೇ ಹೇಳಿದ್ದೀನಿ, ಗೊತ್ತಾಯ್ತಾ?
ಟೆಂಪರರಿ ಮಾಡ್ತಾರೆ. ಕೆಲಸ ಮುಗಿದ ಮೇಲೆ ಇದೇ ಥರ ಆಟೋನ ಬಾಡಿಗೆಗೆ ತೊಗೊಂಡು ಒಂದು 4 ಅವರ್ಸೋ 6 ಅವರ್ಸೋ ಓಡಿಸು. ಆಯ್ತು ರೀ ಆಯ್ತು ಸರ್. ಅದರಲ್ಲಿ ಒಂದು 100 ರೂಪಾಯಿ ಬಂದರೆ ಬರಲಿ. ಆಯ್ತು ಸರ್. ಗೊತ್ತಾಯ್ತಾ? ನಮ್ಮ ಹುಡುಗರು ಏನೋ ಲೋಕಲ್ MLA ಗೆ ಹೇಳಿದಾರಂತೆ, ಅವ್ರು ಸಾಧ್ಯ ಆದರೆ ಒಂದು ನನ್ನ ಮನೆ ಒಂದು ಮಾಡಿಕೊಡ್ತೀನಿ ಅಂತಿದಾರಂತೆ. ಅವ್ರು ಮಾಡಿಕೊಟ್ರೆ ತೊಗೊಳ್ಳಿ. ಆಯ್ತು ಸರ್. ಅರ್ಥ ಆಯ್ತಾ? ಅಥವಾ ತಾಳಿ MLA ಸಿಕ್ಕೇ ಬಿಟ್ಟಿದ್ದಾರೆ, ನೋಡೇ ಬಿಡೋಣ, ಮಾತಾಡ್ಬಿಡ್ತೀನಿ. ಮಾನ್ಯ ಶಾಸಕರಾದಂಥ ಶ್ರೀ ಗುರು ಪಾಟೀಲ್ ಅವರು ಈಗ ಅಲ್ಲಿ ನನ್ನ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸೊ ನೈಸ್, ಇಟ್ ಈಸ್ ಎಲ್ಲ ವರ್ಕೌಟ್ ಆಗ್ತಾ ಇದೆಯಾ ಅಂತ ಒಳ್ಳೆ ದಿನ. ಆಲ್ ರೈಟ್. ಮಾನ್ಯ ಶಾಸಕರಾದ ಗುರು ಪಾಟೀಲ್ರಿಗೆ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್. ನಂದೊಂದು ಸಣ್ಣ ಭಿಕ್ಷೆ ಇದೆಯಲ್ಲ, ಗ್ರಾಂಟ್ ಮಾಡ್ತೀರಾ? ಸರ್ ಹೇಳಿ ಸರ್. ನಾನು ಒಂದು ಫ್ಯಾಮಿಲಿ ಕಳಿಸ್ಕೊಡ್ತೀನಿ. ಎಸ್ ಸರ್. ಮೊದಲನೇ ಮಗುಗೆ ಹಂಗೆ ಆದಾಗ ಮೆಡಿಕಲಿ ಸೊಂಟದಿಂದ ಕೆಳಕ್ಕೆ ಅದರದ್ದು ಸ್ವಾಧೀನ ಹೊರಟೋದಾಗ ಗಂಡ ಹೆಂಡತಿ ಹೋಗಿ ಡಾಕ್ಟರ್ಗಳನ್ನು ಕೇಳ್ತಾರೆ, 2ನೇದು 3ನೇದು ಏನಾಗ್ಬೋದು ಅಂತ. ಎಲ್ಲ ಮಿಸ್ಗೈಡ್ ಮಾಡ್ತಾರೆ. 3 ಆಗುತ್ತೆ, 3ಕ್ಕೂ ಸ್ವಾಧೀನ ಹೊರಟೋಗಿದೆ ಈಗ. ಇಟ್ಸ್ ಎ ಟೆರಿಬಲ್ ಕೇಸ್ ಇದು ಸರ್. ಅದೇ ಅವರಿಗೆ ಅದ್ರ ಬಗ್ಗೆ ನನ್ನ ಗಮನಕ್ಕಿದೆ. ಸೋ ನೈಸ್. ಅವರಿಗೆ ಮನೆ ಇಲ್ಲ ಅಂತ ಹೇಳಿ ಕೂಡ ನನಗೆ ಹೇಳಿದ್ದಾರೆ. ಓಕೆ. ಈಗ ಆಕ್ಚುಲಿ ಅವ್ರಿಗೆ ನಾನು ಕೇಳಿದೆ, ನಿವೇಶನ ಏನಾದ್ರೂ ಇದ್ರೆ ಇವಾಗಲೇನೆ ಒಂದು ಮನೆ ಮಂಜೂರು ಮಾಡ್ಲಿಕ್ಕೆ ಇದೆ. ಈಗ ನಾವು ಆಕ್ಚುಲಿ ಇಲ್ಲಿ ಬೇರೆ ನಗರಸಭೆಯಲ್ಲಿ ಯಾವ್ದು ಭೂಮಿ ಇಲ್ಲ, ಯಾವ್ದು ನಿವೇಶನ ಕೂಡ ಬಾಕಿ ಇಲ್ಲ. ಆಲ್ ರೈಟ್. ಈಗ ನಾವು ಸರ್ಕಾರಕ್ಕೆ ಒಂದು 16 ಎಕರೆದು ನಿವೇಶನ ಖರೀದಿಗೆ ಒಂದು ಪ್ರಪೋಸಲ್ ಕಳಿಸಿದ್ದೀವಿ. ಸರಿ. ಅದು ಇವತ್ತು ನನಗನ್ಸುತ್ತೆ ಈ ವಾರದಲ್ಲಿ ಅಪ್ರೂವಲ್ ಆಗುತ್ತೆ. ಬ್ಯೂಟಿಫುಲ್. ಈಗ ಬಂದ ತಕ್ಷಣ ಅವರಿಗೆ ಒಂದು ನಿವೇಶನ ಕೊಟ್ಟು ಮತ್ತು ಬೇರೆ ಇದರಲ್ಲಿ ಯೋಜನೆಯಲ್ಲಿ ಅವರಿಗೆ ಮನೆ ಕೊಡ್ತಕ್ಕಂತ ಕೆಲಸ ಮಾಡಿ. ಆಲ್ ರೈಟ್ ಸರ್, ನಾನು ಐ ಲಿವ್ ಇಟ್ ಟು ಯು. ಆದ್ರೆ ನಿಮ್ಮ ಇದನ್ನ ಪರ್ಸನಲ್ ಕೇರ್ಗೆ ನಾನು ಬಿಟ್ಟು ಬಿಡ್ತೀನಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವ ರೀತಿ ನೀವು ಮಾಡಿ ಸಾಕು. ಅಷ್ಟೇ ನಾನು ಕೇಳೋದು, ನಾನು ಏನು ಕೇಳಲ್ಲ. ಸೊ ನೈಸ್ ಆಫ್ ಯು ಸರ್. ಥ್ಯಾಂಕ್ ಯು. ನಾವು ಟ್ರೈ ಮಾಡಲಿ, ನಾನು ಗ್ಯಾರಂಟಿ ಹೇಳಲ್ಲ. ಅದು ಸುಲಭ ಅಲ್ಲ ಅವ್ರು ಹೇಳೋದು. ಅದನ್ನ ಜಮೀನು ಸ್ವಾಧೀನ ಮಾಡೋಕೋರು ಯಾರೋ ಮಾಡಬೇಡಿ ಅಂತಾರೆ, ಕೋರ್ಟ್ಗೆ ಹೋಗ್ತಾರೆ, ಗಲಾಟೆಗಳಾಗತ್ತೆ, ಫಜೀತಿಗಳಾಗತ್ತೆ. ಆಗಿ ದಿನ ಮಾಡಿಕೊಡ್ತಾರೆ, ನೀವು ಅದನ್ನು ಮಾಡಿಸ್ಕೊಳ್ಳಿ. ಬಟ್ ಇದೆರಡು ನನಗೆ ಇಂಪಾರ್ಟೆಂಟ್. ಅದು ಮಾಡೋಕ್ಕೆ ಇನ್ನೂ ಟೈಮ್ ಇದೆ, ಬೇಕಾದ್ರೆ ಇದಕ್ಕೆ ಟೈಮ್ ಇಲ್ಲ. ಅರ್ಥ ಆಯ್ತಾ? ಫಸ್ಟ್ ಸ್ಕೂಲ್ಗೆ ಹಾಕಿ, ಎರಡನೇದು ನಿಮ್ಗೆ ಅಲ್ಲೊಂದು ಟೆಂಪ್ರರಿ ಮಾಡಿಸ್ತಾರೆ. ಆಯಿತು. ಬೆಳಕುವಿನ 3ನೇ ಈ ಕೇಸನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಐ ಆಮ್ ಶೋರ್ ಇದು ಸಾಲ್ವ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಸಮವ್ ಐ ಹ್ಯಾವ್ ಎ ಕಾನ್ಫಿಡೆನ್ಸ್ ಆ AC ಡಾಕ್ಟರ್ ಮೇಲೆ. ಇದರೊಂದಿಗೆ ನಾನು ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತೀನಿ, ಹೋಗ್ಬಿಟ್ಟು ಬರ್ತೀನಿ. ಇಟ್ಸ್ ಬಿನ್ ಎ ವಂಡರ್ಫುಲ್ ಡೇ. ನಾನು ಐ ಆಮ್ ಹ್ಯಾಪಿ. 3 ಮಕ್ಕಳಿಗೆ ಓದೋದಾದರೆ ಅಥವಾ ಯಾವುದೋ ಒಂದು ಕಲಾವಿದರಿಗೆ ಯಾವುದೋ ಒಂದು ಪಾರ್ಕಾಗಿ ಯಾರೋ ಒಂದಷ್ಟು ಜನ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ಇಟ್ಸ್ ಆಲ್ ರೈಟ್. ದಟ್ ಇಸ್ ಆಲ್ ಈಸ್ ಅವರ್ ಐಡಿಯಾ. ಫೈನಲಿ ದಿನಾನೇ ಹಾಗೆ ಹೊಸದನ್ನು ತರುತ್ತೆ, ಹಳೆಯದನ್ನು ಪಕ್ಕಕ್ಕೆ ತಳ್ಳತ್ತೆ. ದಟ್ಸ್ ಹೌ ವಿ ಶುಡ್ ಲಿವ್ ಆನ್. ಲಿವ್ ಫಾರ್ ಟುಮಾರೋ, ಲಿವ್ ಫಾರ್ ಟುಮಾರೋ. ಅದನ್ನೇ ಬೆಳಕು ನಾವು ಕರೆಯೋದು. ಬೆಳಕು ಸಂಜೆ ಹೋಗುತ್ತೆ, ಬೆಳಗ್ಗೆ ಬರುತ್ತೆ. ಬಂದಾಗ ಖುಷಿ ಪಡ್ತೀವಿ, ಹೋದಾಗ ಮಲಕತ್ತೀವಿ. ಇದು ಅಷ್ಟೆ, ಲೈಫು ಅಷ್ಟೆ. ಬಂದಾಗ ಖುಷಿ ಪಡಿ, ಹೋದಾಗ ನರಳಬೇಡಿ, ಅದರಲ್ಲಿ ಫೇಸ್ ಮಾಡಿ. ಯಾಕೆ ಅಂದರೆ ಮಾರನೇ ದಿನ ಮತ್ತೆ ಬೆಳಕಾಗತ್ತೆ ಅನ್ನುವಂಥ ಆಸೆಯೊಂದಿಗೆ, ಆಸೆಗಳ ಜೊತೆಗೆ ಮುಂದಕ್ಕೆ ಹೋಗೋಣ. ಮುಂದಿನ ವಾರ ಮತ್ತೆ ಸಿಗ್ತೀನಿ. ನಮಸ್ಕಾರ.